ಬೋರ್ ಹೊಡಿತಾ ಇತ್ತು. ಎಲ್ಲಿಗಾದರೂ ಯಾವ್ದಾದ್ರು ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಇವರಿಬ್ಬರು ಸಿಕ್ಕರು. ಅವ್ರು ನಮ್ಮ ಸಿಸ್ಟರು, ಇವ್ರು ನಮ್ಮ ಭಾವ ಅಂತ. ನೋಡಿ, ಅವ್ರು ನಮ್ಮ ಭಾವನ ಆಟೋದಲ್ಲಿ ಬಂದು ಲ್ಯಾಂಡ್ ಆಗಿದ್ದೀವಿ. ಈಗ ಗುಡ್ಡ ಹತ್ತುತ್ತಿದ್ದೀವಿ, ದಮ್ ಹತ್ತುತ್ತಾ ಇದೆ ನೋಡಿ. ನೇಚರ್ ಅಂದರೆ ಇಲ್ಲಿಗೆ ಒಂದ್ಸರಿ ಎಲ್ಲರೂ ವಿಸಿಟ್ ಕೊಡಿ, ಎಲ್ಲರೂ ತಪ್ಪದೇ ಆಗಮಿಸಿ. ಮಳೆಗಾಲದಲ್ಲಿ ಅಂತೂ ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ಸುಸ್ತಾಗಿದೆ ಅಷ್ಟೇ, ಚೆನ್ನಾಗಿದೆ. ಈಗ ಬಿಡದಿಂದಲ್ಲಿ ಬಂದರೆ ತುಂಬ ರಶ್, ಕ್ರೌಡೆಲ್ಲ ಏನೂ ಇರಲ್ಲ. ಹುಣಿವಿ ಮಾತ್ರ ಬಂತು ಅಂದರೆ ಮುಗಿದೋಯ್ತು ಸಂತೆ. ಸೈಡಿಗೆ ಸರೀರಿ ಅಂದಂದು ಸಾಕಾಗುತ್ತೆ. ಇದು ಜಯಲಕ್ಷ್ಮಿ ಅವರ ಫ್ರೆಂಡ್, ಬೆಸ್ಟೀಮ ನೋಡಿ. ಇವೆಲ್ಲ ಫುಲ್ ಅಂಗಡಿ ಇರುತ್ತೆ, ಕಾಯಿ, ತೆಂಗಿನಕಾಯಿ ಆ ಥರ ಎಲ್ಲ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಹುಟ್ಟದ ಹಾಲು ಕೊಡ್ತಾರೆ, ಊಟ ಕೊಡ್ತಾರೆ. ಯಾರಾದರೂ ಬೇಡ್ಕೊಂಡ್ರೆ ಪ್ರಸಾದ ನೀಡಿಸ್ತಾರೆ ನಮ್ಮಲ್ಲ. ಇಲ್ಲಿ ದೇವರು ಬಂದು ಸ್ನಾನ ಮಾಡುತ್ತಂತೆ ನೋಡಿ. ಇಲ್ಲಿ ಉತ್ತತ್ತಿ ಅದೆಲ್ಲ ಹೊಸಿತಾರೆ, ಕಾಯಿನ್ ಹೊಸಿತಾರೆ ನೋಡಿ. ಇನ್ನೂ ಸ್ವಲ್ಪ ದೂರ ಇದೆ, ಹತ್ತಬೇಕು. ನಮ್ಮ ಭಾವ ನಮ್ಮ ತೆಂಗಿನಕಾಯಿ ತಗೊತಾ ಇದ್ದಾರೆ ಪೂಜೆಗೆ ನೋಡಿ. ಹೂವಿನ ಹಾರ ಅದೆಲ್ಲ ಸಿಗುತ್ತೆ. ಕಾಯಿ ತಗೊಂಡ್ವಿ, ಇನ್ನೇನು ಹೋಗಿ ಮೇಲೆ ಪೂಜೆ ಮಾಡಿಸ್ಬೇಕು ನೋಡಿ. ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಮೆಟ್ಲು ಹತ್ತುತ್ತಾ ಇದ್ದೀವಿ. ಇಲ್ಲೆಲ್ಲ ಬೇಡ್ಕೊಂಡರೆಲ್ಲ ಮೆಟ್ಲಿಗೆ ಪೂಜೆ ಮಾಡ್ತಾರೆ ನೋಡಿ. ಎಲ್ಲ ಪ್ರತಿಯೊಂದು ಮೆಟ್ಲಿಗೂ ಮಾಡ್ತಾರೆ. ಇಂಟು ಟೆಂಪಲ್ ರೀಚ್ ಆದ್ವಿ ನೋಡಿ. ಇದು ಉಚ್ಚಂಗಮ್ಮನ ಪಾದ. ಉಚ್ಚಂಗಮ್ಮನ ಬೆನ್ನಿಂದೆ ಬಾಳೆಹಣ್ಣು ಅದು ಉಸ್ತಾರೆ ಅಂತ ಜಾಲರಿ ಹಾಕಿದ್ದಾರೆ. ಯಾರು ಇಲ್ಲಿ ಹಿಂದ್ಗಡೆ ಎಷ್ಟು ಖಾಲಿ ಅನ್ನಿಸ್ತಿದೆ. ಹುಣ್ಣಿಮೆ ದಿನ ಬಂದರೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ನೋಡಿ. ಫುಲ್ ಖಾಲಿ ಇದೆ. ಮಾಡಿ ಸಿಕ್ಕಾಪಟ್ಟೆ ಆಗಿದೆ